ಮೋದಿ ಅವರ ಆಯ್ಕೆ ಪ್ರಕ್ರಿಯೆ ಇದೆ. ಇವತ್ತು ನಮ್ಮ ಸಂಸದೀಯ ಮಂಡಳಿ ಸಭೆ ಇದೆ. ನಮ್ಮೆಲ್ಲ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ರಾಜ್ಯದ ಅಧ್ಯಕ್ಷರನ್ನ ಮತ್ತೆ ಲೋಕಸಭಾ ಸದಸ್ಯರನ್ನ ಸಭೆಗೆ ಕರೆದಿದ್ದಾರೆ. ನಾನು ಕೂಡ ಬಂದಿದ್ದೀನಿ. ಸೊ ಇವತ್ತು ನರೇಂದ್ರ ಮೋದಿಯವರು ನಮ್ಮ ನಾಯಕರಾಗಿದ್ದಾರೆ, ಮುಂದೇನೂ ನಾಯಕರಾಗಿ ಇರ್ತಾರೆ. ಯಾಕಂದ್ರೆ ದೇಶವನ್ನ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಡೆಸುವಂತ ಶಕ್ತಿ ಇರೋದು ದೇಶದಲ್ಲಿ ಒಬ್ಬೇ ಒಬ್ಬ ನಾಯಕ, ಅದು ನರೇಂದ್ರ ಮೋದಿ, ಪ್ರಶ್ನೆನೇ ಇಲ್ಲ. ಇನ್ನು INDA ಪಾರ್ಟಿ ಇನ್ನ ನಾಯಕನಿಲ್ಲದ ದೋಣಿ ರೀತಿ ಇನ್ನೂ ಒದ್ದಾಡ್ತಾ ಇದೆ. ಮತ್ತೆ ಅವರು ಕಾಂಗ್ರೆಸ್ ಅವರು ಕಳೆದ 20 ವರ್ಷದಲ್ಲಿ 3 ಅಂಕೆಗಳನ್ನ ದಾಟ್ಲೇ ಇಲ್ಲ. ಈ ಸರಿನೂ 99ರಲ್ಲೇ ಉಳ್ಕೊಂಡಿದ್ದಾರೆ. 100 ಹೋಗ್ಲೇ ಇಲ್ಲ, 100 ಕ್ರಾಸ್ ಮಾಡ್ಲೇ ಇಲ್ಲ. ಅವರು ದೊಡ್ಡದಾಗಿ ಕ್ಲೈಮ್ ಮಾಡ್ತಾರೆ, ಏನೋ ಸಂಭ್ರಮ ಆಚರಣೆ. ನಾವು 240 ಸ್ಥಾನಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆದ್ದಿದ್ದೀರಿ. ನಾವು 240, ನಮ್ದರಲ್ಲಿ ಅರ್ಧನೂ ಗೆದ್ದಿಲ್ಲ ಅವ್ರು ಕಾಂಗ್ರೆಸ್. ನಮ್ಮ MP ಗಳಲ್ಲಿ ಅರ್ಧನೂ ಗೆದ್ದಿಲ್ಲ. ಆದ್ರೆ ಏನೋ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಿಂದೆನೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ 21 ಪಾರ್ಟ್ನರ್ಸ್ ಜೊತೆ ಸರ್ಕಾರ ನಡೆಸಿದಂತ ಅನುಭವ ಬಿಜೆಪಿಗಿದೆ. ನರೇಂದ್ರ ಮೋದಿಯವರು ಕೂಡ ರಾಷ್ಟ್ರ ನಾಯಕರು, ಪ್ರಪಂಚದ ನಾಯಕರಾಗಿ ಗುರುತುಕೊಂಡಿದ್ದಾರೆ. ಅವರು ಎಲ್ಲರನ್ನ ಸರಿತೂರಿಸಿಕೊಂಡು ಒಳ್ಳೆಯ ಆಡಳಿತವನ್ನ ಮುಂದಿನ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಜೊತೆ ಇದ್ದೀವಿ. ನಮ್ಮೆಲ್ಲರ ಬೆಂಬಲ ನರೇಂದ್ರ ಮೋದಿಯವರು. ಸರ್, ವಿಪಕ್ಷ ನಾಯಕರಾಗಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗ್ಬೋದು ಅಂತ ನಿರೀಕ್ಷೆ? ನೋಡಿ, ಇನ್ನು ಈಗ ಕಳೆದ ಬಾರಿ ನಮ್ದು ಪೂರ್ಣ ಬಹುಮತ ಇತ್ತು. ಈ ಬಾರಿ ನಮ್ದು ಕೋಲೇಷನ್ ಗವರ್ಮೆಂಟ್. ಅಷ್ಟು ಕೋಲೇಷನ್ ಗವರ್ಮೆಂಟ್ ಏನೇನಿದೆ ಅವೆಲ್ಲನೂ ಕೂಡ ಈಗಾಗಲೇ ನಮ್ಮ ನಾಯಕರು ಮಾತಾಡ್ತಾ ಇದ್ದಾರೆ. ನಮ್ದು ಹೆಚ್ಚಿನ ಸ್ಥಾನ ಕರ್ನಾಟಕಕ್ಕೆ ಸಿಗಬೇಕು ಅನ್ನೋದು ನಮ್ದು ಕೂಡ ರಿಕ್ವೆಸ್ಟ್ ಇದೆ. ಆದರೆ ಹೀಗೆ ಬೇಕು, ಇಂಥವ್ರಿಗೆ ಬೇಕು, ಹೀಗೆ ಆಗ್ಬೇಕು ಅನ್ನೋದು ನಮ್ದೇನಿಲ್ಲ. ಒಟ್ಟಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಸುಭದ್ರವಾಗಿರ್ಬೇಕು, ಅದು ಮುಖ್ಯ. ಉಳಿದಿದ್ದೆಲ್ಲ ರಾಷ್ಟ್ರೀಯ ನಾಯಕರು ನೋಡ್ಬರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.